ಹಾರ್ಮುಜ್ ಜಲಸಂಧಿಯ ಬಳಿ ಇನ್ನು 2 ಗ್ಯಾಸ್ ಟ್ಯಾಂಕರ್ ಸ್ಟ್ರಕ್ ಆಗಿದೆ. ಭಾರತದ 2 ಟ್ಯಾಂಕರ್ ಇದು 22 ತೈಲ ಹಡಗುಗಳು ಟ್ಯಾಂಕರ್ ಸಂಚಾರ ಸ್ಥಗಿತಗೊಂಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಅನುಕೂಲವಾದಾಗ ಟ್ಯಾಂಕರ್ ಸಂಚಾರಕ್ಕೆ ಅವಕಾಶ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ ಭಾರತದ ಜೊತೆ ಒಳ್ಳೆಯ ಸ್ನೇಹ ಸಂಪರ್ಕ ಹೊಂದಿದೆ. ಈ ನಿಟ್ಟಿನಲ್ಲೇ ಈಗ 2 LPG ಗ್ಯಾಸ್ ತುಂಬಿದಂಥ ಹಡಗುಗಳನ್ನ ಭಾರತಕ್ಕೆ ಸುರಕ್ಷಿತವಾಗಿ ಕಳಿಸಿದೆ. ಈಗ ಇನ್ನೂ 2 ಅಲ್ಲೇ ಸ್ಟ್ರಕ್ ಆಗಿದೆ. ಅನುಕೂಲವಾದಾಗ ಕಳಿಸ್ಕೊಡ್ತೀವಿ ಅಂತ ಇರಾನ್ ಸರ್ಕಾರ ಹೇಳ್ತಾ ಇದೆ. ಜಲಸಂಧಿ ಬಳಿಯ ಬಂಕರ್ ಬಸ್ಟರ್ ಬಾಂಬ್ ಸಿಡಿಸಿ ಅಮೆರಿಕ ಕೂಡ ದಾಳಿ ಮಾಡಿದೆ. ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ನೋಡಿ, ಈಗ 2 ದೊಡ್ಡ ಹಡಗುಗಳು ಬಂದಿದೆ ಭಾರತಕ್ಕೆ. ಈ ಹಾರ್ಮುಜ್ ಜಲಸಂಧಿಯ ಮೂಲಕವೇ ಅದನ್ನ ದಾಟ್ಕೊಂಡು ಬಂದಿದೆ. ಬಟ್ ಇನ್ನೂ 2 ಹಡಗುಗಳು ಅಲ್ಲೇ ಸ್ಟ್ರಕ್ ಆಗಿದೆ ಅನ್ನೋ ಮಾಹಿತಿ. ಅಂದಾಜು ಯಾವಾಗ ಬರಬಹುದು ಇದು? ಹೌದು ಮಧುಸೂದನ್, ಈಗಾಗಲೇ ನಂದಾದೇವಿ ಶಿವಾಲಿಕ್ ಎನ್ನುವ 2 ಗ್ಯಾಸ್ ಟ್ಯಾಂಕರ್ಗಳು ಹೊರ್ಮುಜ್ ಜಲಸಂಧಿನ ದಾಟಿಕೊಂಡು ಭಾರತಕ್ಕೆ ಬಂದಿವೆ. ಆದ್ರೆ ಇನ್ನು 2 ಗ್ಯಾಸ್ ಟ್ಯಾಂಕರ್ಗಳು ಹೊರ್ಮುಜ್ ಜಲಸಂಧಿಯ ಬಳಿನಲ್ಲೇ ಭಾರತದವು ಸಿಲುಕಾಕೊಂಡಿವೆ. ಇವುಗಳನ್ನು ಕೂಡ ಈಗ ಸುರಕ್ಷಿತವಾಗಿ ಹೊರ್ಮುಜ್ ಜಲಸಂಧಿಯನ್ನ ದಾಟಿಸ್ಕೊಂಡೇ ಭಾರತಕ್ಕೆ ತರಬೇಕಾಗಿದೆ. ಆದ್ರೆ ಈಗ ಇರಾನ್ ದೇಶ ಮುಖ್ಯವಾಗಿ ಈ ಒಂದು ಯುದ್ಧದ ಪರಿಸ್ಥಿತಿ ಶಾಂತವಾದ ಬಳಿಕ ಮತ್ತು ಪರಿಸ್ಥಿತಿ ಅನುಕೂಲಕರವಾದ ಬಳಿಕ ಅಷ್ಟೇನೆ ನಾವು ಹೊರ್ಮುಜ್ ಜಲಸಂಧಿಯನ್ನ ದಾಟಲಿಕ್ಕೆ ಈ ಹಡಗು ತೈಲ ಟ್ಯಾಂಕರ್ಗಳಿಗೆ ಮತ್ತು ಗ್ಯಾಸ್ ಟ್ಯಾಂಕರ್ಗಳಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಭಾರತದ ಈ 2 ಗ್ಯಾಸ್ ಟ್ಯಾಂಕರ್ಗಳು ಸೇರಿದಂತೆ ಸುಮಾರು 20 ರಿಂದ 22 ಕಚ್ಚಾ ತೈಲದ ಹಡಗುಗಳು ಕೂಡ ಹೊರ್ಮುಜ್ ಜಲಸಂಧಿಯ ಪೂರ್ವ ಭಾಗ ಮತ್ತು ಪಶ್ಚಿಮ ಭಾಗದಲ್ಲೇ ಸಿಲುಕಾಕೊಂಡಿವೆ. ಇವುಗಳು ಬರ್ಲಿಕ್ಕೆ ಇನ್ನೂ ಸ್ವಲ್ಪ ದಿನಗಳ ಕಾಲಾವಕಾಶ ಬೇಕಾಗಬಹುದು. ಮುಖ್ಯವಾಗಿ ಈಗ ಹೊರ್ಮುಜ್ ಜಲಸಂಧಿಯ ಬಳಿನೇ ಮೊನ್ನೆ ಕೂಡ ಅಮೆರಿಕ ಬಸ್ಟರ್ ಬಾಂಬ್ಗಳನ್ನು ಕೂಡ ಹಾಕಿತ್ತು. ಅಲ್ಲಿರ್ತಕ್ಕಂಥ ಬಂಕರ್ಗಳನ್ನೆಲ್ಲವನ್ನು ಕೂಡ ನಾಶ ಮಾಡುವಂತ ನಿಟ್ಟಿನಲ್ಲಿ ಬಾಂಬ್ಗಳನ್ನು ಅಮೆರಿಕ ಹಾಕಿದೆ. ಹೀಗಾಗಿ ಹೊರ್ಮುಜ್ ಜಲಸಂಧಿಯ ಬಳಿನಲ್ಲೂ ಕೂಡ ಒಂದು ಉದ್ವಿಗ್ನ ವಾತಾವರಣವೇ ಇದೆ. ಈ ಕಾರಣಕ್ಕಾಗಿನೇ ಹೊರ್ಮುಜ್ ಜಲಸಂಧಿಯ ಮೂಲಕ ಈ ಗ್ಯಾಸ್ ಟ್ಯಾಂಕರ್ಗಳು ಮತ್ತು ತೈಲ ಟ್ಯಾಂಕರ್ಗಳು ದಾಟ್ಕೊಂಡು ಹೋಗ್ಲಿಕ್ಕೆ ಇರಾನ್ ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ. ಪರಿಸ್ಥಿತಿ ಅನುಕೂಲಕರವಾದ ಬಳಿಕ ಈ ಟ್ಯಾಂಕರ್ಗಳು ಹೊರ್ಮುಜ್ ಜಲಸಂಧಿನ ದಾಟಲಿಕ್ಕೆ ನಾವು ಅವಕಾಶವನ್ನ ಕೊಡ್ತೇವೆ ಅಂತ ಹೇಳಿ ಇರಾನ್ ಹೇಳಿದೆ. ಹಾಗಾಗಿ ಈ ಒಂದು ಭಾರತದ ಕಚ್ಚಾ ತೈಲದ ಹಡಗುಗಳು ಮತ್ತು ಗ್ಯಾಸ್ ಟ್ಯಾಂಕರ್ಗಳು ಇನ್ನೂ ಹೊರ್ಮುಜ್ ಜಲಸಂಧಿಯ ಬಳಿನಲ್ಲೇ ಸಿಲುಕಾಕೊಂಡಿವೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.